ಬಿಡುವು ಕೊಟ್ಟಿಲ್ಲ, ವಿರಾಮವೂ ನೀಡ್ತಿಲ್ಲ. ಒಂದೇ ಸಮನೆ ಸುರಿಯುತ್ತಿರೋ ಮಳೆ ಕರಾವಳಿ ಮಲೆನಾಡನ್ನ ತಲ್ಲಣ ಮಾಡಿದೆ. ಸಮುದ್ರವನ್ನೇ ಕಂಗಿಡಿಸಿರೋ ಮಳೆರಾಯ ಗುಡ್ಡಗಳನ್ನು ನಡುಗಿಸುತ್ತಿದ್ದಾನೆ. ಶಿರಾಡಿ ಘಾಟ್ನಲ್ಲಿ ಸಾಲು ಸಾಲು ಗುಡ್ಡ ಕುಸಿತ ಆಗ್ತಿದ್ದು ಆತಂಕದಲ್ಲೇ ಸಂಚಾರ ನಡೆದಿದೆ. ಗುಡ್ಡ ಕುಸಿಯುವ ಭೀತಿ ಕೆಲವು ಕಡೆ ಇರುವಂತಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಕುಸಿತ ಉಂಟಾಗ್ತಾ ಇರುವಂತದ್ದು. ತುಂಬಾ ಜನ ಬಿದ್ರು, ಸ್ಕಿಡ್ ಆಗಿ ವರ್ಷ ಇದೆ. ಶಿರಾಡಿ ಘಾಟ್ನಲ್ಲಿ ನಿರಂತರವಾಗಿ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇತ್ತು. ಸಮುದ್ರದಲ್ಲಿಯೂ ಸಹಿತ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ಭೋರ್ಗರಿತಿರೋ ಹೇಮಾವತಿ, ಉಕ್ಕಿ ಹರಿತಿರೋ ನೇತ್ರಾವತಿ, ಕುಮಾರಧಾರ ಕೆರಳಿದೆ. ಸಣ್ಣ ಪುಟ್ಟ ಹಳ್ಳ ತೊರೆಗಳು ಕೂಡ ಆರ್ಭಟಿಸ್ತಾ ಇವೆ. ನದಿಗಳ ಕತೆ ಇದಾದ್ರೆ ಕಡಲಿನ ಬಣ್ಣವೇ ಬದಲಾಗಿದೆ. ಸಮುದ್ರದ ಅಬ್ಬರಕ್ಕೆ ತಟದಲ್ಲಿರೋ ಮನೆಗಳಿಗೆ ಆತಂಕ ಶುರುವಾಗಿದೆ. ಇದರ ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಗುಡ್ಡ ಹೇಗೆ ಕುಸಿದಿದೆ ನೋಡಿ. ಹಾಸನ ಮಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿತ. ನದಿಗಳ ಭೋರ್ಗರೆತ, ಸಮುದ್ರದ ಬಣ್ಣವೇ ಬದಲು. ಕರಾವಳಿಯಲ್ಲಿ 3 ದಿನದಿಂದಲೂ ಮುಂಗಾರು ಆರ್ಭಟಿಸ್ತಾ ಇದೆ. ಒಂದು ಕ್ಷಣವೂ ಬಿಡುವು ಕೊಡದೆ ಸುರಿದ ಮಳೆಗೆ ನೆನೆ ಇಡೀ ಮಂಗಳೂರು ತೇಲುವಂತಾಗಿತ್ತು. ಇದೇ ಮಳೆಗೆ ಜಿಲ್ಲೆಯ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ನಂದಿನಿ ನದಿ ಉಕ್ಕಿ ಹರಿತಾ ಇವೆ. ಪಾವೂರು, ಹರೇಕಳ ಬಳಿ ನದಿ ಹೇಗೆ ಉಕ್ಕಿ ಹರಿತಾ ಇದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅದಕ್ಕೆ ನಾನಿವಾಗ ನೇತ್ರಾವತಿ ನದಿ ತೀರದಲ್ಲಿದ್ದೀನಿ. ಮಳೆಗೆ ಈ ರೀತಿ ಈ ನದಿಗಳೆಲ್ಲವೂ ಕೂಡ ಈ ರೀತಿ ಬೋರ್ಗರೆದು ಹರಿತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆನ್ನೆಗೆ ಹೋಲಿಸಿದ್ರೆ ಮಂಗಳೂರಿನಲ್ಲಿ ಇಂದು ಮಳೆ ಕಡಿಮೆ ಇತ್ತಾದ್ರೂ ಜಲ್ಲಿಗುಡ್ಡೆಯಲ್ಲಿ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ. ಖಾಸಗಿ ಜಮೀನಿಂದ ಟನ್ಗಟ್ಲೆ ಮಣ್ಣು ರಸ್ತೆ ಚರಂಡಿಗೆ ಬಂದು ಬಿದ್ದಿದೆ. ಇದರಿಂದ ಸ್ಥಳೀಯರು ಸಂಕಷ್ಟದಲ್ಲಿದ್ದು ಪಾಲಿಕೆ ಕಮಿಷನರ್ಗೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಇದರಿಂದ ಬಜಾಲ್ ವಾರ್ಡ್ನ 150ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಇಲ್ಲಿ ವೆಹಿಕಲ್ನವರು ಎಲ್ಲ ತುಂಬಾ ಜನ ಬಿದ್ರು, ಸ್ಕಿಡ್ ಹಾಕಿ. ನನ್ಗೂ ಕಾಲಿಗೆ ಆಗಿದೆ ನೋಡಿ, ನಾನು ಬಿದ್ದೆ. ಇನ್ನು ಮೊನ್ನೆವರೆಗೂ ಶುಭ್ರ ನೀಲಿ ವರ್ಣದಲ್ಲಿದ್ದ ಕಡಲು ಇಂದು ಬಣ್ಣ ಬದಲಿಸಿಕೊಂಡಿದೆ. ನದಿಗಳಿಂದ ಮಣ್ಣು ಮಿಶ್ರಿತ ನೀರು ಸಮುದ್ರ ಸೇರ್ತಿರೋದ್ರಿಂದ ಸಮುದ್ರದ ಬಣ್ಣವೇ ಬದಲಾಗಿದೆ. ತಟದಲ್ಲಿ ಕಡುಗಂದು ಬಣ್ಣ, ನಂತರ ಕಂದು, ಬಳಿಕ ನೀಲಿ ಬಣ್ಣ ಕಾಣ್ತಿದೆ. ಸೋಮೇಶ್ವರ, ಉಳ್ಳಾಲ, ಉಚ್ಚಿಲ, ಸುರತ್ಕಲ್, ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಹಾಸನದಲ್ಲಿ ಬೆಳಗ್ಗೆಯಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮಧ್ಯಾಹ್ನದ ಬಳಿಕ ಮತ್ತೆ ಉಗ್ರಾವತಾರ ತಾಳಿದ್ದ. ಸಕಲೇಶ್ಪುರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ 1 ಅಡಿಯಷ್ಟು ನೀರು ಹರಿತಾ ಇತ್ತು. ವರುಣಾರ್ಭಟಕ್ಕೆ ರಸ್ತೆಯೇ ಕಾಣದಂತಾಗಿತ್ತು. ಇನ್ನು ಸಕಲೇಶ್ಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಈ ಕ್ಷಣದವರೆಗೂ ಮಣ್ಣು ಕುಸಿತಲೇ ಇದೆ. ಚತುಷ್ಪಥ ರಸ್ತೆಗಾಗಿ ಅವೈಜ್ಞಾನಿಕವಾಗಿ ಗುಡ್ಡ ಅಗೆಯಲಾಗಿದ್ದು ಭೂಕುಸಿತಕ್ಕೆ ಇದೇ ಕಾರಣವಾಗ್ತಿದೆ. ಶಿರಾಡಿ ಘಾಟ್ ರಸ್ತೆಯ ಕಪ್ಪಳ್ಳಿ ಬಳಿ ಹೆದ್ದಾರಿ ಪಕ್ಕದ ರಸ್ತೆಯು ಕೊಚ್ಚಿ ಹೋಗಿದ್ದು ಅಲ್ಲಿನ 100 ಮನೆಗಳ ಸಂಪರ್ಕವೇ ಬಂದಾಗಿದೆ. ಸ್ಥಳಕ್ಕೆ ಬಂದಿದ್ದ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದರು. ಶಿರಾಡಿ ಘಾಟ್ನ ಆನೆಮಹಲ್ ಬಳಿ 150ರಿಂದ 200 ಮೀಟರ್ ವರೆಗೂ ಹೆದ್ದಾರಿ ಮೇಲೆ ಮಣ್ಣು ಕುಸಿದಿದೆ. ಹೀಗಾಗಿ ಚತುಷ್ಪಥ ರಸ್ತೆಯ ಮತ್ತೊಂದು ಬದಿಯಲ್ಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. 106 ಅಡಿ ಎತ್ತರದ ಗುಡ್ಡಕ್ಕೆ ಕೇವಲ 5ರಿಂದ 6 ಅಡಿ ಎತ್ತರದ ತಡೆಗೋಡೆ ಕಟ್ಟಲಾಗಿದೆ. ಹೀಗಾಗಿ ಮಣ್ಣಿನ ಭಾರ ತಡೆಯಲಾಗದೆ ತಡೆಗೋಡೆ ಉರುಳಿ ಬೀಳ್ತಿದೆ. ಸಕಲೇಶ್ಪುರದಿಂದ ಮಾರ್ನಳ್ಳಿವರೆಗೆ ಏನು ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಅದರ ಎಡ ಮತ್ತು ಬಲಭಾಗದ ರೀತಿಯಾಗಿ ದೊಡ್ಡ ಮಟ್ಟದ ಮಣ್ಣು ಕುಸಿತ ಆಗ್ತಿರ್ತಕ್ಕಂಥದ್ದು. ಆ ತಡೆಗೋಡೆಯನ್ನ ಕೊಚ್ಚಿಕೊಂಡು ಮಣ್ಣು ಕೆಳಗಡೆ ಬಂದಿರತಕ್ಕಂಥದ್ದು. ಇದರ ನಡುವೆ ಹಾಸನ ಜಿಲ್ಲೆಗೆ ಆಗಮಿಸಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಅವಾಂತರಗಳನ್ನು ವೀಕ್ಷಿಸಿದ್ರು. ಜನರ ಸಮಸ್ಯೆ ಆಲಿಸಿದ್ರು. ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡ್ಗೆ ಬಂದ್ಬಿಟ್ಟಿದೆ. ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು. ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರಿ. ಮಲೆನಾಡು ಘಟ್ಟ ಪ್ರದೇಶದಲ್ಲಾಗ್ತಿರೋ ಮಳೆಗೆ ಹೇಮಾವತಿ ನದಿ ಮೇ ತಿಂಗಳಲ್ಲೇ ಮೈದುಂಬಿ ಹರಿಯುತ್ತಿದೆ.
ಅತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಎಡಬಿಡದೆ ಮಳೆಯಾಗ್ತಿದ್ದು ಭಾರೀ ಮಳೆಯಿಂದಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ದೈತ್ಯ ಅಲೆಗಳ ಅಬ್ಬರದಿಂದಾಗಿ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ 2 ಮನೆಗಳಿಗೆ ಹಾನಿಯಾಗಿದೆ. 15 ಮನೆಗಳಿಗೆ ಆತಂಕ ಶುರುವಾಗಿದ್ದು, ಕಾಟಾಚಾರಕ್ಕೆಂಬಂತೆ ಇಂದು ಸಮುದ್ರ ತೀರಕ್ಕೆ ಕಲ್ಲು ತಂದು ಸುರಿಯಲಾಗ್ತಿತ್ತು. ಸಮುದ್ರದಲ್ಲಿಯೂ ಸಹಿತ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ಗ್ರಾಮಕ್ಕೆ ಅಂಟಿಕೊಂಡೇ ಈ ರೀತಿಯಾದಂಥ ಅಲೆಗಳು ಬರ್ತಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಗ್ರಾಮಸ್ಥರಲ್ಲಿ ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಇನ್ನೊಂದು ಕಡೆ ನೋಡಬಹುದು ಯಾವ ರೀತಿಯಾಗಿ ಕಡಲ ಕೊರತೆ ಸೃಷ್ಟಿ ಆಗ್ತಾ ಇದೆ ಅಂತ. ಇವರು ಕಲ್ಲು ಹಾಕ್ತಾ ಇದ್ರು ಸಹಿತ ಜನರು, ನೀವು ದೃಶ್ಯದಲ್ಲಿ ನೋಡಬಹುದು, ಜನರು ಮನೆಗಳನ್ನ ಬಿಟ್ಟು ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಳೆಯೂ ರೆಡ್ ಅಲರ್ಟ್ ಇದೆ. ಹೀಗಾಗಿ ನಾಳೆಯೂ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಸನದಿಂದ ಮಂಜುನಾಥ್, ಕಾರವಾರದಿಂದ ಸೂರಜ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.